ನಮಸ್ಕಾರ. ನಡು ಮೈದಾನದಲ್ಲಿ ಟ್ರಾವಿಸ್ ಹೆಡ್ರನ್ನ ಹೊಡೆಯಲು ತಲುಪಿದರು ವಿರಾಟ್ ಕೊಹ್ಲಿ. ಹೆಡ್ ಜೊತೆ ಹ್ಯಾಂಡ್ ಶೇಕ್ ಮಾಡದ ಕೊಹ್ಲಿ. ಮೈದಾನದಲ್ಲಿ ನಡೆಯಿತು ದೊಡ್ಡ ಜಗಳ. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಕಿಂಗ್ ಕೊಹ್ಲಿಯ ಅಪ್ಪಟ ಫ್ಯಾನ್ಸ್ ಗಳಾಗಿದ್ರೆ ಈ ಕೂಡಲೇ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ವಿರಾಟ್ ಕೊಹ್ಲಿ ಈ ರನ್ ಚೇಸಿಂಗ್ ಮಾಸ್ಟರ್ಗೆ ಅಗ್ರೆಸಿವ್ ಎನ್ನುವುದು ಹುಟ್ಟಿನಿಂದಲೇ ಬಂದಿರೋ ಗುಣ ಅಂತ ಅನ್ಸುತ್ತೆ. ಮೈದಾನದಲ್ಲಿ ಕೊಹ್ಲಿ ಮಾಡೋ ಒಂದೊಂದು ಸೆಲೆಬ್ರೇಷನ್ಗೂ ಕೂಡ ಅಭಿಮಾನಿಗಳು ಹುಚ್ಚೆದ್ದು ಕುಣಿದರೆ ವಿರೋಧಿ ತಂಡಗಳು ಗಪ್ ಚುಪ್ ಆಗ್ತಾರೆ. ಇದೀಗ ಇಂತಹದ್ದೇ ಘಟನೆಯೊಂದು RCB ಹಾಗೂ ಹೈದರಾಬಾದ್ ನಡುವಿನ IPL ನ ಪಂದ್ಯದಲ್ಲಿ ನಡೆದಿದೆ. ಹೌದು, ಉಪ್ಪಳ್ನ ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲಿ ನಡೆದ IPL ನ 67ನೇ ಮ್ಯಾಚ್ ನಲ್ಲಿ RCB ಹಾಗೂ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿದ್ವು. ಈ ಮ್ಯಾಚ್ ನಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಟ್ರಾವಿಸ್ ಹೆಡ್ರರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಅದಲ್ಲದೆ RCB ಮ್ಯಾಚ್ ಸೋತ ಬಳಿಕ ಟ್ರಾವಿಸ್ ಹೆಡ್ ಜೊತೆ ವಿರಾಟ್ ಕೊಹ್ಲಿ ಹ್ಯಾಂಡ್ ಶೇಕ್ ಕೂಡ ಮಾಡಿಲ್ಲ. ಸ್ವತಃ ಟ್ರಾವಿಸ್ ಹೆಡ್ ಹ್ಯಾಂಡ್ ಶೇಕ್ ಮಾಡಲು ಬಂದರೂ ಕೂಡ ವಿರಾಟ್ ಕೊಹ್ಲಿ ನಿರಾಕರಿಸಿ ಮುಂದೆ ನಡೆದರು. ಕೊಹ್ಲಿಯ ಈ ನಡೆಗೆ ಪರ ಹಾಗೂ ವಿರೋಧದ ಟೀಕೆಗಳು ವ್ಯಕ್ತವಾಗ್ತಾ ಇವೆ. ಕೊಹ್ಲಿಗೆ ತುಂಬಾ ಈಗೋ ಇದೆ ಎಂದು ಅನೇಕರು ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಟ್ರಾವಿಸ್ ಹೆಡ್ ಹಾಗೂ ಕೊಹ್ಲಿ ನಡುವೆ ನಡೆದಿದ್ದೇನು ಅನ್ನೋದನ್ನ ಡಿಕೋಡ್ ಮಾಡ್ತಾ ಹೋಗೋಣ ಬನ್ನಿ. ಹೌದು, ಹೈದರಾಬಾದ್ ಹಾಗೂ RCB ಎರಡು ತಂಡಗಳು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದ್ವು. ಆದ್ರೆ ಹೈದರಾಬಾದ್ ಆ ಟಾಪ್ 2 ನಲ್ಲಿ ಫಿನಿಶ್ ಮಾಡಬೇಕಾದ್ರೆ ಈ ಮ್ಯಾಚ್ ನಲ್ಲಿ 90+ ರನ್ ವಿಕ್ಟರಿ ಬೇಕಾಗಿತ್ತು. ಇದೇ ಯೋಜನೆಯಲ್ಲಿ SRH ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿ ಬರೋಬ್ಬರಿ 255 ರನ್ ಪೇರಿಸಿತ್ತು. ಇಶಾನ್ ಕಿಶನ್ 79, ಅಭಿಷೇಕ್ ಶರ್ಮಾ 56 ರನ್ ಬಾರಿಸಿ ಟಾಪ್ 2 ಸ್ಕೋರರ್ ಎನಿಸಿಕೊಂಡರು. ಈ ಗುರಿಯನ್ನ ಬೆನ್ನಟ್ಟಿದಂತ RCB 200 ರನ್ ಬಾರಿಸಿ ಹೈದರಾಬಾದ್ ತಂಡದ ಆ ಟಾಪ್ 2 ಕನಸಿಗೆ ತಣ್ಣೀರು ಎರಚಿತು ಅಂತ ಹೇಳ್ಬಹುದು. ಈ ಮುಖ್ಯವಾಗಿ SRH ಈ ಮ್ಯಾಚ್ ನಲ್ಲಿ 55 ರನ್ಗಳ ಗೆಲುವು ದಾಖಲಿಸಿದ್ರು ಕೂಡ ಮೂರನೇ ಟೀಮ್ ಆಗಿ ಪ್ಲೇ ಆಫ್ಗೆ ಕಾಲಿಡಲಿದೆ, ಅದು 18 ಪಾಯಿಂಟ್ಸ್ ಗಳೊಂದಿಗೆ. ಇನ್ನು ಟ್ರಾವಿಸ್ ಹೆಡ್ ಹಾಗೂ ವಿರಾಟ್ ಕೊಹ್ಲಿ ಮಧ್ಯೆ ಏನೆಲ್ಲ ಆಗ್ತು ಅಂತ ನೋಡ್ತಾ ಬರೋದಾದ್ರೆ, ಯಾವಾಗ ಟಾಸ್ ಗೆದ್ದು ಹೈದರಾಬಾದ್ ಬ್ಯಾಟಿಂಗ್ ಆಯ್ದುಕೊಂಡಿತ್ತಲ್ಲ, ಟ್ರಾವಿಸ್ ಹೆಡ್ 26 ರನ್ ಮಾಡಿ ಔಟ್ ಆದ ತಕ್ಷಣ ವಿರಾಟ್ ಕೊಹ್ಲಿ ತಾನೇ ವಿಕೆಟ್ ತೆಗೆದಿದ್ದೇನೆ ಎನ್ನುವ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ಇದಲ್ಲದೆ ರಸಿಕ್ ಸಲಾಮ್ದಾರ್ ಕೂಡ ಅಭಿಮಾನಿಗಳ ಸೌಂಡ್ ಕೇಳಿಸ್ತಾ ಇಲ್ಲ ಎಂದು ಕಿವಿ ಸನ್ನೆ ಕೂಡ ಮಾಡಿದ್ರು. ಇದಾದ ಬಳಿಕ ವಿರಾಟ್ ಕೊಹ್ಲಿ ಯಾವಾಗ 256 ರನ್ಗಳ ಟಾರ್ಗೆಟ್ ಚೇಸ್ ಮಾಡಲು ಕಣಕ್ಕಿಳಿದಿರುತ್ತಾರೆ. ಸೆಕೆಂಡ್ ಓವರ್ ನಲ್ಲಿ ಪ್ಯಾಟ್ ಕಮಿನ್ಸ್ ಗೆ ಬ್ಯಾಕ್ ಟು ಬ್ಯಾಕ್ 2 ಬೌಂಡ್ರಿ ಬಾರಿಸ್ತಾರೆ. ಇದೇ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಟ್ರಾವಿಸ್ ಹೆಡ್ರ ಜೊತೆ ಸ್ಲೆಡ್ಜಿಂಗ್ ಗೇಮ್ ಮಾಡಲು ಇಳಿದಿರುತ್ತಾರೆ. ದಮ್ ಇದ್ರೆ ನೀನು ನನ್ನನ್ನ ಔಟ್ ಮಾಡಿ ತೋರಿಸು, ಬಂದು ಬೌಲ್ ಮಾಡು ಎನ್ನುವಂತೆ ಕೊಹ್ಲಿ ನಡು ಮೈದಾನದಲ್ಲಿ ಟ್ರಾವಿಸ್ ಹೆಡ್ಗೆ ನೇರ ಉತ್ತರ ನೀಡುತ್ತಾರೆ. ಇದಾದ ಬಳಿಕ ಕೊಹ್ಲಿ 15 ರನ್ ಮಾಡಿ ಔಟ್ ಕೂಡ ಆಗ್ತಾರೆ. ನಂತರ ರಜತ್ ಪಾಟಿದಾರರ ವಿಕೆಟ್ ಇದೇ ಟ್ರಾವಿಸ್ ಹೆಡ್ ಪಡೆದು ಅಶ್ಲೀಲ ಸೆಲೆಬ್ರೇಷನ್ ಕೂಡ ಮಾಡ್ತಾರೆ. ಇದಾದ ಬಳಿಕ RCB ಪಂದ್ಯ ಸೋತ ನಂತರ ವಿರಾಟ್ ಕೊಹ್ಲಿ ಟ್ರಾವಿಸ್ ಹೆಡ್ ಜೊತೆ ಯಾವುದೇ ಹ್ಯಾಂಡ್ ಶೇಕ್ ಮಾಡಿಲ್ಲ. ಹ್ಯಾಂಡ್ ಶೇಕ್ ಮಾಡಲು ಟ್ರಾವಿಸ್ ಹೆಡ್ ಆಸಕ್ತಿ ತೋರಿಸಿದ್ರು ಕೂಡ ವಿರಾಟ್ ಕೊಹ್ಲಿ ಇಗ್ನೋರ್ ಮಾಡಿದ್ದಾರೆ. ಕೊಹ್ಲಿಯ ಈ ನಡೆ ಬಗ್ಗೆ ಅನೇಕ ದಿಗ್ಗಜರು ಭಾರಿ ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಗೆ ಏನ್ ಅನಿಸುತ್ತೆ? ಕೊಹ್ಲಿಯ ಈ ರಿಯಾಕ್ಷನ್ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ನಮಸ್ಕಾರ.